राज्यात दुधाच्या दरवाढीमुळे सरकारने जनतेला मोठा धक्का दिला आहे. मुख्यमंत्री सिद्धरामय्या यांच्या नेतृत्वाखालील मंत्रिमंडळाच्या बैठकीत नंदिनी दुधाच्या दरात प्रति लिटर 4 रुपयांची वाढ करण्यास मान्यता देण्यात आली आहे. दूध महासंघ आणि शेतकऱ्यांनी दुधाच्या दरवाढीची मागणी केल्यामुळे प्रति लिटर 5 रुपये वाढ करण्याची शिफारस करण्यात आली होती. मात्र आज झालेल्या मंत्रिमंडळाच्या बैठकीत 4 रुपये दरवाढीला मान्यता देण्यात आली आहे. नवीन दर 1 एप्रिलपासून लागू होणार असल्याची माहिती पशुसंवर्धन मंत्री के. व्यंकटेश यांनी दिली. इतर राज्यांच्या तुलनेत आपल्याकडे दूध स्वस्त आहे. नंदिनी दूध लिटर 42 रुपये आहे, तर आसाममध्ये खरेदी व विक्री दरात 27 रुपयांचा फरक आहे. केरळ, गुजरात, दिल्ली आणि तेलंगणामध्येही अधिक दर आहेत. त्यामुळे शेतकऱ्यांच्या मागणीनुसारच दर वाढ करण्यात आली आहे. ही वाढ झालेली रक्कम संपूर्णतः शेतकऱ्यांना दिली जाईल, असे मंत्री व्यंकटेश यांनी स्पष्ट केले. दुधाच्या नवीन दराची किंमत टोन्ड दुधाची 42 रुपयांवरून 46 रुपये झाली आहे. होमोजेनाइज्ड टोन्ड दुधाची 43 रुपयांवरून 47 रुपये झाली आहे. निळ्या पॅकेट दुधाची 44 रुपयांवरून 48 रुपये, समृद्धी दूध पॅकेट 56 रुपयांवरून 60 रुपये, ऑरेंज पॅकेट दूध 54 रुपयांवरून 58 रुपये, ग्रीन स्पेशल दूध 54 रुपयांवरून 58 रुपये, नॉर्मल ग्रीन दूध 52 रुपयांवरून 56 रुपये, दही प्रति किलो 50 रुपयांवरून 54 रुपये झाले आहे. ಹಾಲಿನ ದರದ ಬಗ್ಗೆ ರೈತರಿಗೆ ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದೀವಿ. ರೈತರಿಗೆ ಈಗ ಏನು 4 ರೂಪಾಯಿ ದರವನ್ನು ನಾವು ಜಾಸ್ತಿ ಮಾಡಿದ್ದೀವಿ, ಅದನ್ನು KMF ಇಟ್ಕೊಳ್ಳೋದ್ಲೇ ರೈತರಿಗೆ ನೇರವಾಗಿ 4 ರೂಪಾಯಿ ಹಣವನ್ನು ಜಾಸ್ತಿ ಕೊಡೋದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ರೈತರ ಪರವಾದಂಥ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ತಮ್ಮ ಎರಡನೇ ಪ್ರಶ್ನೆ, ಈಗ ಕೆಲವು ದಿವಸದೊಳಗೆ ಒಂದು ಈ ಬಜೆಟ್ ಒಳಗೆ ಹಾಲಿನ ದರ ಆಗಲಿ, ಒಂದು ವಿದ್ಯುತ್ ದರ ಆಗಲಿ ಮತ್ತು ಈ ಬಸ್ ಟಿಕೆಟ್ ದರ ಆಗಲಿ ಎಲ್ಲಾದ್ರೂ ಬೆಲೆ ಏರಿಕೆನೇ ಮಾಡ್ಯಾರ. ನಾವು ಈಗ ಜನರ ಮೇಲೆ ಎಷ್ಟು ಹೊರೆ ಆಗ್ತದಂತಲೂ ಸರ್ಕಾರಕ್ಕೂ ಗೊತ್ತಿದ್ರೂ ಕೂಡ ಇಂಥ ಬೇಸಿಗೆ ಒಳಗೆ ಅದು ಅಲ್ಲದನ್ನ ಏನಾಗಬೇಕಂತಂದ್ರೆ ಹಾಲಿನ ದರ ಏನು ಏರಿಕೆ ಮಾಡ್ಯಾರ ಅದು ಯಾರ ಗ್ರಾಹಕರು ಅಥವಾ ಏನು ರೈತರಿದ್ದಾರೆ ಆ ರೈತರಿಗೆ ಹೋಗ್ಬೇಕಂತೂ ನಮ್ಮದು ಇದನ್ನದ. ಈಗ ಏನಾಗ್ಲಿಕ್ಕತ್ತದ್ರಿ, ಈಗ ಜನರ ಮೇಲೆ ಜನಸಾಮಾನ್ಯರ ಮೇಲೆ ಹೊರೆ ಆಗೇ ಆಗ್ತದ. ಆದರೂ ಸಹಿತ ಅವರು ಬೇರೆ ರಾಜ್ಯದಾಗ ಕಂಪೇರ್ ಮಾಡಿ ಹೇಳಿರ್ತಾರೆ. ದಯವಿಟ್ಟು ಆ ತರ ಅದನ್ನು ಹೇಳೋದಾಗ್ಲಿ ಈ ಸರ್ಕಾರ ದಯವಿಟ್ಟು ಅದನ್ನು ಮಾಡಬಾರ್ದು. ಮತ್ತು ಒಂದು ಕಡೆ ಈ ವಿದ್ಯುತ್ ದರ ನಾವು ನಿಮ್ಗೆ 200ರಿಂದ 300 ಯೂನಿಟ್ ನಾವು ಫ್ರೀ ಕೊಡ್ತೀವಿ ಅಂತ ಹೇಳೋದು, ಇಲ್ಲಿ ರೇಟ್ ಅದನ್ನ ಒಂದು ಪರ್ ಯೂನಿಟ್ಗೆ ಅದನ್ನ ರೇಟ್ ಹೆಚ್ಚು ಮಾಡೋದು ಈ ತರ ಆಗಬಾರ್ದು. ಯಾಕಂದ್ರೆ ಅದು ಕಮರ್ಷಿಯಲ್ ಆಗಲಿ ಅಥವಾ ಮತ್ತೆ ಯಾವುದೇ ಬಳಕೆದಾರರಾಗಲಿ ಅದನ್ನ ರೇಟ್ ಹೆಚ್ಚು ಒಮ್ಮೆ ಅದನ್ನು ಮಾಡ್ರಿ ಅಂತಂದ್ರೆ ಮುಂದಿನ ದಿನಮಾನದೊಳಗ ಯಾರಿಗೆ ಅದನ್ನ ವಿದ್ಯುತ್ ಬಳಸೋರಾಗಲಿ ಅದು ಬಹಳ ಹೊರೆ ಆಗ್ತದ. ಅದಲ್ಲದೆ ಈಗ ಮಹಿಳೆಯರಿಗೆ ಟಿಕೆಟ್ ಸಹ ಅದನ್ನ ನಾವು ಫ್ರೀ ಅಂತ ಏನ್ ಹೇಳಿಕತ್ತಾರ ಅದನ್ನ ಒಂದ್ರ ಕಡೆ ಹೆಚ್ಚು ಮಾಡೋದು, ಒಂದು ಕಡೆ ಫ್ರೀ ಅನ್ನೋದು, ಇದು ಸರ್ಕಾರ ಆ ರೀತಿ ಮಾಡಬಾರ್ದು. ಜನರ ಮೇಲೆ ಇಡೀ ಒಂದು ನಮ್ಮ ಕರ್ನಾಟಕದ 7 ಕೋಟಿ ಜನತೆ ಮೇಲೆ ಏನು ಇವರು ಹೊರೆ ಮಾಡ್ಲಿಕ್ಕತ್ತಾರ, ದಯವಿಟ್ಟು ಆ ತರ ಮಾಡಬೇಡ್ರಿ. ನೀವು ಫ್ರೀ ಅನ್ನೋದಕ್ಕಿಂತನೂ ಅದನ್ನ ಯಾವ ರೀತಿ ಇವರಿಗೆ ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನುಕೂಲ ಮಾಡೋದನ್ನ ಮಾಡಬೇಕು. ಇದು ಬಹಳಷ್ಟು ನಮ್ಮ ಎಲ್ಲರಿಗೂ ತೊಂದರೆ ಮತ್ತು ಈ ರೇಟ್ ದರ ಹೆಚ್ಚಾಗೋದ್ರಿಂದ ಬೇಸಿಗೆ ಅಂತನ್ರಿ ಅಥವಾ ಈ ಟೈಮಿಂಗ್ ಎಲ್ಲೂ ಉತ್ಪನ್ನ ಇಲ್ಲ. ನಾವು ರೈತರು ಸಾಲ ಮನ್ನಾ ಅಂತ ಕೇಳಿಗಿದ್ದೀವಿ, ನೀರಿಂದ ಕೇಳಿಗಿದ್ದೀವಿ ಅಥವಾ ಮೇವಿಂದ ಕೇಳಿದ್ವಿ. ಅಂತೊಳಗೆ ದರ ಮಾಡ್ರಿ ಅಂತಂದ್ರೆ ನಮಗ ಬಹಳಷ್ಟ ಕಷ್ಟ ಆಗ್ತದ ಅಂತ ಈ ಸಂದರ್ಭದಲ್ಲಿ. ರಾಘವೇಂದ್ರ ನಾಯ್ಕ್, ರೈತರು. ಹುಚ್ಚು ದಿಶಾ ಏನಿದೆ, ಬೆಲೆ ಏರಿಕೆ ಅನ್ನುವಂಥದ್ದು ಒಂದು ಬೇಡಿಕೆ ಆಧಾರ ಅಥವಾ ಪೂರೈಕೆಯ ಆಧಾರವಾಗಿಟ್ಟುಕೊಂಡು ಬೆಲೆ ಏರಿಕೆ ಮಾಡ್ತಾರೆ. ಬೇಡಿಕೆ ಆಧಾರ ಮತ್ತು ಪೂರೈಕೆ ಆಧಾರವಾಗಿ ಬರ್ತದೆ. ಇದು ಸಿದ್ದರಾಮಯ್ಯ ಸಾಹೇಬರು 16 ಸಾರಿ ಬಜೆಟ್ ಮಂಡನೆ ಮಾಡಿದಂಥ ಮಹಾಪುಣ್ಯಾತಮರು ಗೊತ್ತೇ ಇರಬೇಕು. ಬಟ್ ಇದ್ರ ಗುರುತಿಲ್ಲದೆ ಮೊದಲು ಈಗ ಮೊನ್ನೆ ಮತ್ತೆ 36 ಪೈಸೆ ವಿದ್ಯುತ್ ದರ, ಇವತ್ತು ಹಾಲಿನ ದರ ಏರಿಸ್ತಾ ಇರುವಂಥದ್ದು. ಹಬ್ಬದ ಸಂದರ್ಭ, ಯುಗಾದಿ ಮತ್ತು ಇದು ಏನು ಈದ್ ಸಂದರ್ಭ, ಈ ಸಂದರ್ಭದಲ್ಲಿ ಏಕಾಏಕಿ ಹಾಲಿನ ದರವನ್ನು ಏರಿಸ್ತದಂತಂದ್ರೆ, ಮತ್ತು ಒಂದು ವೇಳೆ ನೀವು ರೈತರಿಗೆ ಒಂದು ವೇಳೆ
ಪ್ರೋತ್ಸಾಹಧನವನ್ನು ಕೊಟ್ಟು ನೀವು ಏರಿಸಿದ್ರೆ ಅದರಲ್ಲೊಂದು ಅರ್ಥ ಇತ್ತು. ನೀವು ನಿಮ್ಮ ಈ ಗ್ಯಾರಂಟಿ ಯೋಜನೆಗಳಿಗೆ ನಿಮ್ಮ ಈ ಶಾಸಕರು ಮಂತ್ರಿ ಸಂತ್ರಿಗಳ ಏನು ಪಗಾರ ಜಾಸ್ತಿ ಮಾಡ್ಕೊಂಡಿದ್ರಲ್ಲ, ಇದ್ರ ಯೋಜನೆಗಳಿಗೆ ನೀವು ಖರ್ಚನ್ನು ತೂಗಿಸೋ ಸಲುವಾಗಿ ನೀವು ದರವನ್ನು ಏರಿಸುವಂಥದ್ದು ಸಾಮಾನ್ಯರಿಗೆ ಹೊಡೆತ ಕೊಡುವಂಥದ್ದು, ರೈತರಿಗೆ ಪೂರಕವಾಗಿಲ್ಲ, ಸಾಮಾನ್ಯರ ವಿರುದ್ಧವಾಗಿರುವಂಥದ್ದು. ಈ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ಹಣಕಾಸಿನ ಮಂತ್ರಿ ಅಂತ ಹೇಳ್ತೇವಲ್ಲ, ಇವರಿಗೆ ಕರೆ ನಾನು ಹಿಂದೆ ಇದು ಹುಚ್ಚರ ಬಜೆಟ್ ಅಂತ ಹೇಳಿದ್ವಿ. ಇವತ್ತು ಈ ಹುಚ್ಚುತನವನ್ನು ಮೆರೀತಾ ಇದ್ದಾರೆ ಅವರು. ನೀವು ನಿಜವಾಗಿ ರೈತರಿಗೆ ಪ್ರೋತ್ಸಾಹಧನವನ್ನು ಜಾಸ್ತಿ ಮಾಡಿ ಹಾಲಿನ ದರ ಕೊಟ್ಟರೆ ಅದು ಸ್ವಾಗತ ಇತ್ತು. ಸಾಮಾನ್ಯರಿಗೆ ಅನುಕೂಲವಾಗುವಂತ ನಡ್ಕೋಬೇಕಿತ್ತು ಹಬ್ಬದ ಸಂದರ್ಭ. ಇದು ಯಾವುದೂ ಇಲ್ಲ ಅಂದರೆ ಇದು ಏನು ತುಗ್ಲಕ್ಕನ ದರ್ಬಾರ್. ಅದಕ್ಕೆ ಏನು ಏನೋ ಒಂದು ಯೋಗ್ಯವಾದಂಥ ಸಂಬಂಧನೇ ಇರೋದಿಲ್ಲ, ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಆದ್ರಿಂದ ಕರ್ನಾಟಕ ಸರ್ಕಾರ ಇವರ ಹುಚ್ಚು ಕಲ್ಪನೆಯಲ್ಲಿ, ಹುಚ್ಚು ಯೋಜನೆಗಳಲ್ಲಿ ಸಂಪೂರ್ಣ ದಿವಾಳಿಯಾಗಿದೆ, ರೈತನ ವಿರೋಧಿಯಾಗಿದೆ, ಜನಸಾಮಾನ್ಯ ವಿರೋಧಿಯಾಗಿದೆ. ಇಂಥ ಪ್ರಜಾಪ್ರಭುತ್ವಕ್ಕೆ ಇದೊಂದು ಕರ್ನಾಟಕ ಸರ್ಕಾರ ಕಳಂಕ, ಅಭಿವೃದ್ಧಿಗೆ ಕಳಂಕ, ರೈತರ ಅಭಿವೃದ್ಧಿ ಮಾಡದೇ ಇರೋದ್ರಿಂದ ಕಳಂಕ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದೆ 2 ವರ್ಷ ಇದೆ ನಿಮಗೆ, ದಯಮಾಡಿ ಸತ್ಯಕ್ಕೆ ಬರ್ರಿ. ನೀವು ಸತ್ಯದ ಏನು ಪರಿಸ್ಥಿತಿಗೆ ಬರ್ರಿ, ಅದನ್ನು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳ್ರಿ, ಸರಿಪಡಿಸಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಅದೇ 36 ಪೈಸೆ ಯಾವ ಆಧಾರದ ಮೇಲೆ, ಎಲ್ಲಿದೆ? ನೀವು ರೈತರಿಗೆ ಈಗಾಗಲೇ ರಾತ್ರಿಗೆ ವಿದ್ಯುತ್ ಅನ್ನು ಕಳೀತಾ ಇದ್ರ, ಆನಂತರ ಏಕಾಏಕಿ ವಿದ್ಯುತ್ ದರವನ್ನು 36 ಪೈಸೆ ಏರಿಸ್ತಾ ಇದ್ರ. ನಿಮ್ಗೆ ಯಾರು ಹೇಳಿದ್ದಾರೆ? ನಿಮಗೆ ಎಲ್ಲಿಗೆ ನೀವು ಕಡಿಮೆ ಕೊಡ್ತಿದ್ರಿ? ನೀವು ಎಲ್ಲರಿಗೂ ಕರೆಂಟು ಫ್ರೀ ಅಂತ ಹೇಳಿದಂಥ ನಿಮ್ಮ ಬಾಯಿಗೆ ನೀವು ಹುಚ್ಚರಲ್ದೆ ಮತ್ತೆಂಥದ್ದು. ಡಿ ಕೆ ಶಿವಕುಮಾರ್ ಅವರು ಎಲ್ಲ ಅಕ್ಕನ ಮನೆಗೆ, ಅಮ್ಮನ ಮನೆಗೆ, ಅಜ್ಜಿ ಮನೆಗೆ ಉದಾಹರಣೆ ಕೊಟ್ಟಿರ್ತಾರೆ. ಇಂಥ ಡೊಂಬ್ರಾಟ ನಾಟಕ ಹುಚ್ಚುತನವನ್ನು ಬಿಡಿ. ನೀವು ರಾಜ್ಯಭಾರ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಿಮಗೆ ಕೊಟ್ಟಿದ್ದೇವೆ ಅಧಿಕಾರವನ್ನು, ದಯಮಾಡಿ ಅದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳುವಂಥದ್ದು. ಮುಂದಿನ ಸಂದರ್ಭದಲ್ಲಿ ಯಾರು ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಈ ದಿವಾಳಿಯಾದಂಥ ಸರ್ಕಾರಕ್ಕೆ ನಾನು ಹೇಳ ಬಯಸ್ತೇನೆ. ಧನ್ಯವಾದ. विनोद कोलकार, KMM मराठी, बेळगाव.